ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್, ಆಯುರ್ವೇದ ವೈದ್ಯ, ನಾಗಮಂಗಲ. ಸೊ ಈ ದಿನ ನಾವು ಒಂದು ಮನೆಮದ್ದನ್ನು ನೋಡೋಣ. ಏನಪ್ಪ ಅಂತಂದರೆ, ಬಿಳಿ ಕೂದಲು ಎಲ್ಲರಿಗೂ ಸಹಜವಾಗಿ ಬರ್ತಾ ಇದೆ. ಆಗೆಲ್ಲ ವಯಸ್ಸಾದ್ಮೇಲೆ ಬರ್ತಾ ಇತ್ತು, ಈಗ ಕಡಿಮೆ ವಯಸ್ಸಿಗೆ ಬರ್ತಾ ಇದೆ. ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ. ಸೊ ಇದು ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಸೌಂದರ್ಯ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್, ಎಲ್ಲರೂ ಇಷ್ಟಪಡ್ತಾರೆ ಅದನ್ನು. ಆದರೆ ಈಗ ಬಿಳಿ ಕೂದಲು ಬಂದಾಗ ಯಾವುದೋ ಒಂದು ಬಣ್ಣವನ್ನು ಹಚ್ಚಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಬಿಳಿ ಕೂದಲನ್ನ ಕಡಿಮೆ ಮಾಡಬೇಕು ಅಂತಂದರೆ ಹಲವಾರು ಮನೆಮದ್ದುಗಳಿದೆ. ಅದರಲ್ಲಿ ನಾನು ಒಂದನ್ನು ಮಾತ್ರ ನಾನು ಹೇಳ್ತೀನಿ ಇವತ್ತು. ಸೊ ಮೊದಲನೇದು, ಬಿಳಿ ಕೂದಲು ಯಾಕೆ ಬರುತ್ತೆ ಅಂತಂದರೆ, ಕೆಮಿಕಲ್ ನಮ್ಮ ದೇಹದಲ್ಲಿ ಜಾಸ್ತಿ ಹೋಗೋದ್ರಿಂದ. ಅಂದರೆ ಈಗ ನಾವು ತಿಂತಾ ಇರೋ 90% ಫುಡ್ಡೆಲ್ಲ ಕೆಮಿಕಲ್ ಫುಡ್ಡೇ. ಎಲ್ಲದಕ್ಕೂ ಔಷಧಿ ಹೊಡಿತೀವಿ, ರಾಸಾಯನಿಕ ಗೊಬ್ಬರ ಹಾಕಿ ಬೆಳಿತೀವಿ. ಅಷ್ಟೊಂದು ಕೆಮಿಕಲನ್ನು ನಾವು ಬಳಸಿದಾಗ ಬಿಳಿ ಕೂದಲು ಸಹಜವಾಗಿ ಬಂದೇ ಬರುತ್ತೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಅತಿಯಾಗಿರೋದ್ರಿಂದ ನಮಗೆ ಬಿಳಿ ಕೂದಲು ಬರ್ತಾ ಇದೆ. ಈವನ್ ಅಡುಗೆ ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ ಡಬ್ಬಿಗಳು ಬಂದುಬಿಟ್ಟಿದೆ, ಸ್ಟೀಲ್ ಡಬ್ಬಿಗಳೆಲ್ಲ ಹೋಯಿತು. ಈ ಪ್ಲಾಸ್ಟಿಕ್ ಬಳಕೆ ಅತಿಯಾಗಿ ಮಾಡೋದ್ರಿಂದ ಬಿಳಿ ಕೂದಲು ಖಂಡಿತ ಬಂದೇ ಬರುತ್ತೆ. ಇದನ್ನೇ ಕಡಿಮೆ ಮಾಡ್ಕೋಬೇಕು ಅಂತಂದರೆ, ಮೊದಲನೇ ನಾವು ನಮ್ಮ ದೇಹವನ್ನು ನಾವು ಡಿಟಾಕ್ಸಿಫೈ ಮಾಡ್ಕೋಬೇಕು. ಅಂದರೆ ಕೆಮಿಕಲ್ ನಮ್ಮ ದೇಹದಿಂದ ಆದಷ್ಟು ಹೊರಗಡೆ ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಹೇಗೆ ಅಂದರೆ, ನಾವು ಒಂದು ಗ್ಲಾಸ್ ಹಾಲಿಗೆ ಶುಂಠಿ, ಮೆಣಸು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು, ಅಂದರೆ ಕಾಲು ಚಮಚ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಆನಂತರ ಆ ಹಾಲಿಗೆ 1 ಸ್ಪೂನ್ ನಾಟಿ ಹಸುವಿನ ತುಪ್ಪವನ್ನು ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ 3 ದಿನ ಕುಡಿತಾ ಬರಬೇಕು. ಆವಾಗ ನಮ್ಮ ದೇಹ ಡಿಟಾಕ್ಸಿಫೈ ಆಗುತ್ತೆ, ಕೆಮಿಕಲ್ ಕೂಡ ನಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಬರುತ್ತೆ. ಅದ್ರ ಜೊತೆಗೆ ನಾಟಿ ಹಸುವಿನ ಬೆಣ್ಣೆಯನ್ನು ನೆನ್ಪಿಟ್ಕೊಳ್ಳಿ, ನಾಟಿ ಹಸುವಿನ ಬೆಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚೋದ್ರಿಂದ, ವಾರಕ್ಕೆ 1 ಸಾರಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ಬಿಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ. ಈ ಮನೆಮದ್ದನ್ನು ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮನೆಮದ್ದು ತಿಳ್ಕೋಬೇಕು ಅಂತಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.